ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಗ್ರಾಮ ಪಂಚಾಯತ್ ಸದಸ್ಯನ ಕೊಲೆ. ಕಲಬುರಗಿ ಮಹಾನಗರದ ಕೈಲಾಸನಗರದಲ್ಲಿ ನಡೆದ ದಾರುಣ ಘಟನೆ. ನವೆಂಬರ್ 5ರಂದು ಕಲಬುರಗಿಯ ಜಗತ್ ವೃತ್ತದಲ್ಲಿ ರಾಸ್ತಾ ರೋಕೋ ಚಳುವಳಿ. ಅಖಿಲ ಭಾರತ ಕಿಸಾನ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಶರಣಬಸಪ್ಪ ಮಮಶೆಟ್ಟಿ ಹೇಳಿಕೆ. ಜಾಫರಾಬಾದ್ನಲ್ಲಿ ರಾಜೀವ್ ಆವಾಸ್ ಯೋಜನೆಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮದ ಆರೋಪ. ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಅಹಿಂದ ಚಿಂತಕರ ವೇದಿಕೆಯಿಂದ ಪ್ರತಿಭಟನೆ. ಅಸಂಘಟಿತ ಕೈಮಗ್ಗ ನೇಕಾರರಿಗೆ ಗುರುತಿನ ಚೀಟಿ ನೀಡದೇ ಇರುವುದಕ್ಕೆ ಖಂಡನೆ. ಅಸಂಘಟಿತ ವಲಯ ಕೈಮಗ್ಗ ನೇಕಾರರ ಸಂಘಟನೆಯ ವತಿಯಿಂದ ಪ್ರತಿಭಟನೆ. ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಒತ್ತಾಯ. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಪ್ರತಿಭಟನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಗ್ರಾಮ ಪಂಚಾಯತ್ ಸದಸ್ಯನ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಕಲಬುರಗಿ ಮಹಾನಗರದ ಕೈಲಾಸ್ ನಗರ ಬಡಾವಣೆಯಲ್ಲಿ ನಡೆದಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಗ್ರಾಮ ಪಂಚಾಯಿತಿ ಸದಸ್ಯನೋರ್ವನನ್ನು ಬರಬರವಾಗಿ ಕೊಲೆ ಮಾಡಿದ ಘಟನೆ ಕಲಬುರಗಿಯ ಕೈಲಾಸನಗರದಲ್ಲಿ ನಡೆದಿದೆ. ಆಳಂದ ತಾಲೂಕಿನ ಕಡಗಂಚಿ ಗ್ರಾಮ ಪಂಚಾಯತ್ ಸದಸ್ಯ 50 ವರ್ಷದ ಶಿವಲಿಂಗಪ್ಪ ಭೂಶೆಟ್ಟಿ ಕೊಲೆಯಾದವರು. ಕೊಲೆಗೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗಿದೆ. ಕಳೆದ ರಾತ್ರಿ ಶಿವಲಿಂಗಪ್ಪ ಭೂಶೆಟ್ಟಿ ಅವರು ಕೈಲಾಸನಗರದಲ್ಲಿರುವ ಬಾಡಿಗೆ ಮನೆಯ ಬಳಿ ನಿಂತಿದ್ದಾಗ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಕೊಲೆಯಾದ ಶಿವಲಿಂಗಪ್ಪ ಭೂಶೆಟ್ಟಿ ಹಾಗೂ ರಾಜಪ್ಪ ಪೀರಪ್ಪ ಮಾದಗೊಂಡ ಕುಟುಂಬದವರ ನಡುವೆ ಆಸ್ತಿ ವಿವಾದವಿತ್ತು. ಈ ವಿವಾದದ ಹಿನ್ನೆಲೆಯಲ್ಲಿ ರಾಜಪ್ಪ ಮಾದಗೊಂಡ ಹಾಗೂ ಆತನ ಪುತ್ರರು ಸೇರಿ ಈ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಭೂಶೆಟ್ಟಿ ಸಂಬಂಧಿಕರು ಆರೋಪಿಸಿದ್ದಾರೆ. ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ. ನವೆಂಬರ್ 5ರಂದು ಕಲಬುರಗಿಯ ಜಗತ್ ವೃತ್ತದಲ್ಲಿ ರಾಸ್ತಾ ರೋಕೋ ಚಳುವಳಿ ನಡೆಯಲಿದೆ ಎಂದು ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿಯ ಶರಣಬಸಪ್ಪ ಮಮಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಎಐಕೆಎಸ್ಸಿಸಿ ಕರ್ನಾಟಕವು 3 ಕೇಂದ್ರ ಕೃಷಿ ಕಾಯ್ದೆಗಳು, ವಿದ್ಯುತ್ ತಿದ್ದುಪಡಿ ಬಿಲ್ 2020 ಮತ್ತು ರಾಜ್ಯ ಸ್ತರದ ಆರ್ಡಿನೆನ್ಸ್ ವಿರುದ್ಧ ಹೋರಾಟವನ್ನು ನಿರಂತರವಾಗಿ ತೀವ್ರಗೊಳಿಸಲು ದಿನಾಂಕ 5 ನವೆಂಬರ್ 2020ರಂದು ಕಲಬುರಗಿ ಮಹಾನಗರದ ಜಗತ್ ವೃತ್ತದಲ್ಲಿ ರಾಸ್ತಾ ರೋಕೋ ಚಳುವಳಿ ನಡೆಸಲಾಗುವುದು ಎಂದು ಅಖಿಲ ಭಾರತ ಕಿಸಾನ ಸಂಘರ್ಷ ಸಮಿತಿ ಕಲಬುರಗಿಯ ಜಿಲ್ಲಾ ಸಂಚಾಲಕರಾದ ಶರಣಬಸಪ್ಪ ಮಮಶೆಟ್ಟಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅದನ್ನು ಭೂ ಸುಧಾರಣಾ ಕಾಯ್ದೆ ಅದು ವಾಪಸ್ ಆಗಬೇಕು ಅಂತೇಳಿ ವಿದ್ಯುತ್ತನ್ನು 2020 ಒಂದು ತಿದ್ದುಪಡಿ ಕಾಯ್ದೆಯನ್ನು ಹೊರಡಿಸಿದ ಇಡೀ IPS ರೈತರಿಗೂ ಮತ್ತು BPL ಮತ್ತು ಭಾಗ್ಯಜ್ಯೋತಿ, ಕುಟೀರ್ ಜ್ಯೋತಿ ಅಂತಕ್ಕಂಥ ಬಡವರಿಗೆ ಇವತ್ತು ಆ ವಿದ್ಯುತ್ತನ್ನೇ ಬಳಸಲಾದಂಥ ಪರಿಸ್ಥಿತಿ, ಮನೆ ಕತ್ತಲಾಗ್ತಕ್ಕಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಕರಳಾಗಿರ್ತಕ್ಕಂಥ ಒಂದು ಕಾನೂನು ಇರ್ತಕ್ಕಂಥದ್ದು ಅದನ್ನು ವಾಪಸ್ ಆಗಬೇಕು. ಮತ್ತು ದಿನಬಳಕೆ ವಸ್ತುಗಳನ್ನು ಕೂಡ ಇವತ್ತು ಕಾಯ್ದೆಯನ್ನು ತಿದ್ದುಪಡಿಯನ್ನು ಮಾಡಲ್ಪಟ್ಟಿರುವಂಥದ್ದು ಸರ್ಕಾರದ ನೀತಿಯನ್ನು ಅದನ್ನು ಸರಿಯಲ್ಲ ಅಂತಕ್ಕಂಥದ್ದನ್ನು ವಿರೋಧಿಸಿಕೆಯಿಂದ ಇವತ್ತು ಆ ವಾಪಸ್ 11 ಸುಗ್ರೀವಾಜ್ಞೆಗಳನ್ನು ವಾಪಸ್ಸಾತಿಗಾಗಿ ನಡೆಯುವಂಥ ಇವತ್ತಿನ 5ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮೇನ್ ಹೆದ್ದಾರಿಗಳನ್ನು ಬಂದನ್ನು ಇದೆ. ಅದು ನಿರಂತರವಾಗಿ ಆ ಹೋರಾಟನ ಕಂಟಿನ್ಯೂ ಆಗಿ ನಡೆಸ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ. ಅದರ ಭಾಗವಾಗಿ ಮೊನ್ನೆ ಪ್ರವಾಹ ಪ್ರದೇಶದಿಂದ ಇಡೀ ಗುಲ್ಬರ್ಗ ಜಿಲ್ಲೆ ಇವತ್ತು ಕಲ್ಯಾಣ ಕರ್ನಾಟಕ ಏನಿದೆ ಗುಲ್ಬರ್ಗ ನಗರದಲ್ಲಿ ಪರಿಸ್ಥಿತಿಯನ್ನು ಅಧೋಗತಿಯಾಗಿರ್ತಕ್ಕಂಥ ಬಡವರದು, ರೈತರದು, ಕಾರ್ಮಿಕರು ದಿವಾಳಿತನ ಆಗಿರ್ತಕ್ಕಂಥದ್ದು ಇವತ್ತು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದ
ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ವಿಫಲರಾಗಿದ್ದಾರೆ ಅಂತ ಸಾಬೀತಾಗಿದೆ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು ಇವತ್ತು ಭೀಮಾ ಮತ್ತು ಕಾಗೆಣದಿಂದ ಬಂದಿರತಕ್ಕಂಥದ್ದು, ಆ ಕಡೆ ಅಫ್ಜಲ್ಪುರ್, ಜೇವರ್ಗಿ, ಚಿತ್ತಾಪುರ ಅತಿ ಹೆಚ್ಚು ಅಫ್ಜಲ್ಪುರ್ ಅಂತೂ ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿ ಅಂತೂ ನೋಡ್ಲಾರಂಥದ್ದನ್ನ ಆಗಿದೆ. ಇವತ್ತು ರೈತರು ಕುಂಟಿದಿಂದ ಹೋಗಿವೆ, ಗಳೆಗಳು ಹೋಗಿವೆ, ನೊಗಗಳು ಹರ್ಕೊಂಡು ಹೋಗಿವೆ, ಐಲ್ ಇಂಜನ್ಗಳು ಹರ್ಕೊಂಡು ಹೋಗಿವೆ, ಇವತ್ತು ಪಂಪ್ಸೆಟ್ಗಳನ್ನು ಹರ್ಕೊಂಡು ಹೋಗಿದೆ, ಕಣಕಿ ಬಣಿವಿಗಳನ್ನು ಹರ್ಕೊಂಡು ಹೋಗಿವೆ. ಇವತ್ತು ಸುಮಾರು ಹಳ್ಳಿಗಳನ್ನ ಮುಳುಗಡೆ ಪ್ರದೇಶ ಆಗಿದೆ. ಮನೆಯಲ್ಲಿರ್ತಕ್ಕಂಥ ಬಟ್ಟಿ, ಬರಿ, ದಿನಬಳಕೆ ತೊಡ್ತಕ್ಕಂಥ ಅಂಗಿ ಕೂಡ ಹಾಕೊಂಡು ಹೋಗಿ, ಕೌದಿಗಳು, ಚಾದರ್ಗಳು ಹಾಕೊಂಡು ಹೋಗಿವೆ, ದಿನಬಳಕೆ ವಸ್ತುಗಳ ದವಸ ಧಾನ್ಯಗಳನ್ನು ಇವತ್ತು ತೊಯ್ದೋಗಿದೆ. ಹೀಗಾಗಿ ಅವ್ರ ಪರಿಸ್ಥಿತಿ ಗಂಭೀರತೆ ಆಗಿದೆ. ಹಾಗಾಗಿ ಸುಮಾರು ಮನೆಗಳು ಬಿದ್ದಿವೆ ಗುಲ್ಬರ್ಗದಲ್ಲಿ. ಹಾಗಾಗಿ ಮುಳುಗಡೆ ಪ್ರದೇಶಗಳನ್ನ ಪುನರ್ವಸತಿ ಕೇಂದ್ರ ಮಾಡೋಕ್ಕೆ ಇವತ್ತು ಯಾವುದೇ ಕಾರಣಕ್ಕೂ ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರನ ಅಂಥದನ್ನ ಜನಪರವಾಗಿರ್ತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತರಲಾರ್ದೇನೆ ಕೇವಲ 10,000 ರೂಪಾಯಿ ಹಾಕ್ತೀನಿ ಅಂತಕ್ಕಂಥ ಮಾತನ್ನ, ಪರಿಹಾರ ಕೊಡ್ತೀನಿ ಅನ್ನೋಂಥ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳು ಗುಲ್ಬರ್ಗ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಹೇಳಿದ್ರು. ಆ 10,000 ರೂಪಾಯಿನೂ ಕೂಡ ಇವತ್ತು ಕೊಡ್ತಕ್ಕಂಥದ್ದು ಯಾವ ರೀತಿ ಆಗ್ತದೆ, ತಾರತಮ್ಯ ಅಂತಕ್ಕಂಥದ್ದು ಇವತ್ತು ನಾವು ನೇರವಾಗಿ ಹೇಳಕ್ ಬಯಸ್ತೀವಿ. ಯಾಕೆಂತಂದ್ರೆ ಕೆಲವು ತಾಲೂಕಿನಲ್ಲಿ ಕೆಲವು ಹಳ್ಳಿಗಳಿಗೆ ಸಿಕ್ಕಿದೆ, ಕೆಲವು ತಾಲೂಕಿನಲ್ಲಿ ಕೆಲವು ಹಳ್ಳಿಗಳನ್ನು ಸಿಗಲಾರಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವತ್ತು ಪ್ರತಿಯೊಂದು ಇವತ್ತು ತೊಗರಿಯ ನಾಡು, ಈ ತೊಗರಿಯ ನಾಡಿನಲ್ಲಿ ಒಂದು ಪಾವನು ಕೂಡ ತೊಗರಿ ಬೆಳೆಯಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಸಂದರ್ಭದಲ್ಲಿ 10,000 ರೂಪಾಯಿ ಕೊಡ್ತಕ್ಕಂಥ ಪರಿಹಾರನ ಯಾವುದಕ್ಕೂ ಕೂಡ ಸರಿ ಹೋಗಲಾರಂಥ ರೀತಿಯಲ್ಲಿದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ ಇವತ್ತು ನಾವು ಕೇಳ್ತಾ ಇದ್ದೀವಿ, ಪ್ರತಿಯೊಬ್ಬ ಮನೆ ಬಿದ್ದಿರ್ತಕ್ಕಂಥವ್ರಿಗೆ ಹೊಸದಾಗಿ ಮನೆಗಳನ್ನು ಕಟ್ಟಿಸಿಕೊಡ್ಬೇಕು, ಮಂಜೂರಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದೀವಿ. ಪುನರ್ವಸತಿ ಕೇಂದ್ರಕ್ಕಾಗಿ ಇವತ್ತು ಪ್ರತಿ ಅಲ್ಲಿನ ಅನುಗುಣವಾಗಿ ಮನೆಗಳ ಅಂಕಿ ಸಂಖ್ಯೆ ಅನುಗುಣವಾಗಿ ಜಮೀನನ್ನ, ಸರ್ಕಾರಿ ಜಮೀನನ್ನ ಸರ್ಕಾರವೇ ಖರೀದಿ ಮಾಡ್ಕೊಂಡು ಅವರಿಗೆ ಪುನರ್ವಸತಿ ಕೇಂದ್ರನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಕೇಳ್ತಾ ಇದ್ದೀವಿ. ಇವತ್ತು ಪರಿಹಾರ ಏನಿದೆ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರನ ಕೊಡಬೇಕು. ಬೆಳೆ ವಿಮಾ ಜಾರಿ ಮಾಡೋಕ್ಕೆ ಇವತ್ತಿನ ಸರ್ಕಾರ ಏನಾಗಿದೆ, ಯಾಕೆ ಅದನ್ನು ಮುತುವರ್ಜಿ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯ ಭಾಗವಾಗಿ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿಯ ಪರವಾಗಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಭೀಮಶೆಟ್ಟಿ ಎಂಪಳ್ಳಿ, ಭೀಮಾಶಂಕರ ಮಾಡಿಯಾಳ, ಜಗದೇವಿ ಹೆಗಡೆ, ಮಹೇಶ್ ಎಸ್ಬಿ ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಜಾಫ್ರಾಬಾದ್ನಲ್ಲಿ ರಾಜೀವ್ ಆವಾಸ್ ಯೋಜನೆಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಲಬುರಗಿ ಮಹಾನಗರದ ಜಾಫ್ರಾಬಾದ್ ಸರ್ವೆ ನಂಬರ್ 21/1ರಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಕೇಂದ್ರ ಪುರಸ್ಕೃತ ರಾಜೀವ್ ಆವಾಸ್ ಯೋಜನೆಯ ಪೈಲಟ್ G+3 ಮನೆಗಳ ಹಂಚಿಕೆಯಲ್ಲಿ ಅಕ್ರಮವಾಗಿದ್ದು, ಭ್ರಷ್ಟ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಮತ್ತು ಅಕ್ರಮವಾಗಿ ವಾಸಿಸುವ ಜನರನ್ನು ಈ ಕೂಡಲೇ ಖಾಲಿ ಮಾಡಿಸುವಂತೆ ಒತ್ತಾಯಿಸಿ ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಇಂದು ಕಲಬುರಗಿ ಮಹಾನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಏನು ಕಲಬುರಗಿ ನಗರದ ಹೊರವಲಯದಲ್ಲಿ ಡಬರಾಬಾದ್ ಏರಿಯಾದಲ್ಲಿ ಸರ್ವೆ ನಂಬರ್ 21/1ರಲ್ಲಿ ಏನು 704 ಮನೆಗಳನ್ನು ಸೂರಿಲ್ಲದ ಜನರಿಗೆ ಇವತ್ತೇನು ಕೊಳಗೇರಿ ನಿವಾಸಿಗಳದಾರ, ಯಾರಿಗೆ ಮನೆ ಇಲ್ಲ, ಯಾರು ಬಡ ರೇಖೆಗಿಂತ ಕಡಿಮೆ ಇದರಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದಾರೆ ಅಂಥವ್ರಿಗೆ ಮನೆಯನ್ನು ಅಲಾಟ್ಮೆಂಟ್ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ 704 ಮನೆಗಳನ್ನು ಮಂಜೂರು ಮಾಡಿತ್ತು. ಆದರೆ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಮತ್ತು ಏನು ಈ ಮಹಾನಗರ ಪಾಲಿಕೆಯ ಭ್ರಷ್ಟ ಅಧಿಕಾರಿಗಳು ಕುಡ್ಕೊಂಡು ಇವತ್ತು ಸೂರಿಲ್ಲದವರಿಗೆ ಸೂರು ಕೊಡುವ ಉದ್ದೇಶದಿಂದ ಏನು ಈಗ ಯೋಜನೆ ಆಗಿತ್ತು, ಅದರ ಇವರು ಆ ಯೋಜನೆಯನ್ನು ಪೂರ ವಿಫಲವಾಗಿ ಮಾಡಿದ್ದಾರೆ. ಮತ್ತು ಈ ರಾಜಕೀಯ ವ್ಯಕ್ತಿಗಳಿಗ ಮತ್ತು ಸರ್ಕಾರಿ ನೌಕರರಿಗ ಅದಲ್ಲದೆ ಒಂದು ವಿಷಾದಕರ ಸಂಗತಿ ಏನಂದ್ರೆ ಇವತ್ತು ಬಳ್ಳಾರಿ, ರಾಯಚೂರು, ಬೀದರ್ ಇಲ್ಲಿಯ ಜನರಿಗೆ ಏನಂದ್ರೆ ಇವತ್ತು ಮನೆಗಳನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಇವತ್ತು ನಾವು ರಾಜಾಪುರ ಸ್ಲಮ್ ಬೋರ್ಡ್ ಇರ್ಬೋದು, ಸ್ಲಮ್ ಏರಿಯಾ ಇರ್ಬೋದು, ಸುಂದರ್ ನಗರ್, ಬಾಪು ನಗರ್ ಸ್ಲಮ್ ಏರಿಯಾ ಇರ್ಬೋದು, ಇವತ್ತು MSK ಮಿಲ್ ಸ್ಲಮ್ ಏರಿಯಾ ಇರ್ಬೋದು, ಇಲ್ಲಿ ಪಂಚಶೀಲ್ ನಗರ ಸ್ಲಮ್ ಏರಿಯಾ ಇರ್ಬೋದು, ಇಂಥ ಹಲವಾರು ಏರಿಯಾಗಳಲ್ಲಿ ಸಾವಿರಾರು ಜನರು, ಅದು ನಮ್ಮ ಕಲಬುರಗಿ ನಗರದಲ್ಲಿ ಕೊಳಗೇರಿಯಲ್ಲಿ ವಾಸಿಸುವಂಥ ಸಾವಿರಾರು ಜನರಿಗೆ ಇವತ್ತು ಮನೆ ಇಲ್ಲ. ಅವ್ರು ಇವತ್ತು ದಿನನಿತ್ಯ ತಿಂಗಳಿಗೆ 1,000 2,000 ಬಾಡಿಗೆ ಕೊಟ್ಟು ಇವತ್ತೇನದ ಅವರೇನದ ಇವತ್ತು ಜೀವನೋಪಾಯ ನಡೆಸ್ತಾ ಇದ್ದಾರೆ. ಆದರೆ ಈ ಸರ್ಕಾರಿ ಅಧಿಕಾರಿಗಳು, ಈ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ದುಡ್ಡಿನ ಆಸೆಗಾಗಿ ಏನದ ಇವತ್ತು ರಾಜಕೀಯ ನಾಯಕರುಗಳ ಕೈಗೊಂಬೆ ಆಗಿ ಇವತ್ತು ರಾಜಕೀಯ ನಾಯಕರುಗಳ ಫಾಲೋವರ್ಸ್ಗಳಿಗಾಗಲಿ ಸರ್ಕಾರಿ ನೌಕರರಿಗಾಗಲಿ
ಇವತ್ತು ಮೂರು ಅಂತಸ್ತು 4 ಅಂತಸ್ತು ಬಿಲ್ಡಿಂಗ್ ಇರುವಂಥ ಏನದ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಇವತ್ತು ಆ ಸಣ್ಣ ಪುಟ್ಟ ಸಿಂಗಲ್ BHK ಮನೆಗಳನ್ನು 3+G ಏನಂತಾರ ಇವತ್ತು ಪೈಲಟ್ 3+G ಅಂತ ಹೇಳಿ ಕರೀತಾರೆ. ಆ ಮನೆಗಳನ್ನು ಇವತ್ತು ಅಲಾಟ್ಮೆಂಟ್ ಮಾಡುವ ಮೂಲಕ ಈ ಬಡ ಜನರ ಗುತ್ತಿಗೆಯನ್ನು ಪಡೆದಿದ್ದಾರೆ. ಅದ್ರ ಜೊತೆಗೆ ಇವತ್ತಿಂದ ಸರ್ಕಾರದ ಏನು ಉದ್ದೇಶ ಇತ್ತು ಅದನ್ನು ಕೂಡ ಇವತ್ತು ಅದರ ಮಾನದಂಡಗಳು ಕೂಡ ಇವತ್ತು ಸರಿಯಾಗಿ ಪಾಲನೆ ಮಾಡದೆ ಕೂಡ ಸರ್ಕಾರಕ್ಕೂ ಕೂಡ ಇವತ್ತು ದ್ರೋಹ ಬಗೆಯುವಂಥ ಕೆಲಸವನ್ನು ಇವತ್ತು ಭ್ರಷ್ಟ ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ ನಾನು ಇವತ್ತು ನೇರವಾಗಿ ವಾಪನೆ ಮಾಡ್ತೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು, ಬಂದ್ಬಿಟ್ಟು ಆ ಮನೆಗಳಲ್ಲಿ ಯಾರ್ಯಾರು ಬಾಡಿಗೆ ಆಧಾರದ ಮೇಲೆ ವಾಸಿಸ್ತಾ ಇದ್ದಾರಾ, ಯಾರ್ಯಾರು ಲೀಸ್ ಮೇಲೆ ತೊಗೊಂಡು ವಾಸಿಸ್ತಾ ಇದ್ದಾರಾ. ಈಗ ಆಲ್ರೆಡಿ ಸರ್ಕಾರದ ಆದೇಶ ಪ್ರಕಾರ 15 ವರ್ಷ ತನಕ ಆ ಮನೆ ಮಾರಾಟ ಮಾಡೋಕ್ಕೆ ಬರಲ್ಲ. ಆದರೆ ಆಲ್ರೆಡಿ ಈಗೇನದ ಅಲ್ಲಿಯ ದಲ್ಲಾಳಿಗಳ ಮೂಲಕದಿಂದ 100 ಮನೆಗಳು ಮಾರಾಟ ಮಾಡಿದ್ದಾರೆ. ಅಂಥವರೆಲ್ಲ ಹಕ್ಕುಪತ್ರಗಳನ್ನು ವಾಪಸ್ ತಗೋಬೇಕು ಮತ್ತು ಈ ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತ್ ಮಾಡಬೇಕು. ಮತ್ತು ಏನು ಇವತ್ತು ಕೊಳಗೇರಿ ನಿವಾಸಿಗಳದಾರ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರು 25 ವರ್ಷದಿಂದ ಇದೇ ನಗರದಲ್ಲಿ ಇವತ್ತು ಕೊಳಗೇರಿ ನಿವಾಸಿಗಳಾಗಿದ್ದಾರೆ. ಅವ್ರಿಗೆ ಮನೆಗಳಿಲ್ಲ. ಅಂಥವರಿಗೆ ಈ ಕೂಡಲೇ ಏನದ ಅವ್ರು ನಮ್ಮ ಜೊತೆಗೆ ಬಂದು ಆ ಮನೆಗಳಲ್ಲಿರುವಂಥ ಬಾಡಿಗೆ ಆಧಾರ ಮೇಲೆ ಲೀಸ್ ಮೇಲೆ ಮತ್ತು ಯಾರು ಪರ್ಚೇಸ್ ತೊಗೊಂಡಿದ್ದಾರೆ ಅವ್ರಿಗೆ ಎಲ್ರಿಗೂ ಖಾಲಿ ಮಾಡಿಸ್ಬೇಕು. ಆ ಮನೆ ಓನರ್ಗಳ ಮ್ಯಾಗ ಕ್ರಿಮಿನಲ್ ಕೇಸ್ ಮಾಡಬೇಕು. ಮಾಡಿ ಇಂಥ ಬಡವರಿಗೆ ಕೊಳಗೇರಿ ನಿವಾಸಿಗಳಿಗೆ ಏನದ ಇವತ್ತು ಮನೆ ಅಲಾಟ್ಮೆಂಟ್ ಮಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ಈ ಮೂಲಕ ಎಚ್ಚರಿಸುತ್ತೇನೆ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ, ಕಲಬುರಗಿ. ಈ ಪ್ರತಿಭಟನೆಯಲ್ಲಿ ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೈಬಣ್ಣ ಜಮಾದಾರ, ರಮೇಶ್ ಹಡಪದ, ಸಂಜು ಹೋಡಲ್ಕರ್, ಅಮರೇಶ ಕಾಮನಕೇರಿ, ಮಲ್ಲಿಕಾರ್ಜುನ ಕೊಡ್ಲಿ, ಇಸ್ಮಾಯಿಲ್ ಮಾಲಗತ್ತಿ, ಶ್ರೀನಿವಾಸ ಗುತ್ತೇದಾರ, ರಾಜು ನೂಲ್ಕರ್, ಘಳಪ್ಪ ಅಂತಿ, ಪ್ರಕಾಶ್ ಪಟ್ಟೇದಾರ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಅಸಂಘಟಿತ ಕೈಮಗ್ಗ ನೇಕಾರರಿಗೆ ಗುರುತಿನ ಚೀಟಿ ನೀಡದೇ ಇರುವುದನ್ನು ಖಂಡಿಸಿ ಅಸಂಘಟಿತ ವಲಯ ಕೈಮಗ್ಗ ನೇಕಾರರ ಸಂಘಟನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಅಸಂಘಟಿತ ಕೈಮಗ್ಗ ನೇಕಾರರಿಗೆ ಗುರುತಿನ ಚೀಟಿ ನೀಡದೇ ಇರುವುದನ್ನು ಹಾಗೂ ಕಲಬುರಗಿ ಜಿಲ್ಲೆಯ ಕೈಮಗ್ಗ ಜವಳಿ ಇಲಾಖೆಯ ವತಿಯಿಂದ ನೇಕಾರ ಸಮ್ಮಾನ ಯೋಜನೆಯ ಅಡಿಯಲ್ಲಿ ಅಸಂಘಟಿತ ವಲಯ ನೇಕಾರರಿಗೆ ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರದಿಂದ ಬಂದಿರುವಂತಹ ಪರಿಹಾರವನ್ನು ಇನ್ನೂ ನೀಡದೇ ಇರುವುದನ್ನು ಖಂಡಿಸಿ ಶೆಪರ್ಡ್ ಟೈಗರ್ ಫೋರ್ಸ್ ಇಂಡಿಯಾ ಕರ್ನಾಟಕ ನ್ಯೂ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಅಸಂಘಟಿತ ವಲಯ ಕೈಮಗ್ಗ ನೇಕಾರರ ಸಂಘಟನೆ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯ ಮೂಲಕ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇವತ್ತು ಸರ್ಕಾರ ಕೊರೋನಾ ಸಂದರ್ಭದಲ್ಲಿ ನೇಕಾರರು ಒಂದು ಜೀವನ ನಡೆಸಲಾಗದೆ ಇವತ್ತಿನ ಸರ್ಕಾರ ಒಂದು ನೆರವಾಗಲಿ ಅಂತೇಳಿ 2,000 ರೂಪಾಯಿ ಒಂದು ಸಹಾಯಧನ ನೀಡಿತು. ಆದರೆ ಇಲ್ಲಿವರೆಗೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 14ರಿಂದ 18 ಸಂಘಗಳಿದ್ದರೂ ಕೂಡ ಈ ನಮ್ಮ ಸಂಘ ಬಿಟ್ಟು ಉಳಿದಂಥ ಅಸಂಘಟಿತರಿಗೆ ಇಲ್ಲಿವರೆಗೂ ಯಾವುದೇ ಆದಂಥ ಪರಿಹಾರಧನ ಸಿಕ್ಕಿಲ್ಲ. ಇದಕ್ಕೆ ಈ ಜಿಲ್ಲೆಯ ಜವಳಿ ಮತ್ತು ಕೈಮಗ್ಗ ಇಲಾಖೆಯ ಉಪನಿರ್ದೇಶಕರು ನಿರ್ವಹಣೆಗಾರರು ಅಲ್ಲದೆ ವಿಶೇಷವಾಗಿ ಕೈಮಗ್ಗ ರಾಜ್ಯ ಗಣತಿಯ ಪ್ರಕಾರ 4 ವರ್ಷ ಆದರೂ ಕೂಡ ಇಲ್ಲಿವರೆಗೂ ಗುರುತಿನ ಚೀಟಿ ಕೊಡದಿತ್ತು, ID ಕಾರ್ಡ್ ಕೊಡದಿತ್ತು, ಆದರೂ ಕೂಡ ಕೊಟ್ಟಿಲ್ಲ. ಇದಕ್ಕೆ ಅವರು ಈ ಸಂಬಂಧಪಟ್ಟ ಜಿಲ್ಲೆ ಉಪನಿರ್ದೇಶಕರ ಕಾರಣ ಕೇಳಿದ್ರೆ ಉಡಾಪೆ ಉತ್ತರ ಕೊಡ್ತಾರೆ. ಇದಕ್ಕೆ ನೀ ಏನು ಮಾಡ್ಕೋತೀಯ ಮಾಡ್ಕೋಗು, ನಮಗೆ ಕೇಳಂಗಿಲ್ಲ, ನಿಮ್ಮ ಸಂಘದವರು ನಿಮ್ಮ ತಾಲೂಕಿನಲ್ಲಿರುವಂಥ ಸಂಘದವ್ರನ್ನ ಕೇಳಿ ಅಂತಾರೆ. ಇನ್ನೊಂದು ವಿಶೇಷವಾಗಿ ಮೊನ್ನೆ ತಾನೇ ಅತಿವೃಷ್ಟಿಯಿಂದ ಚುಂಚೋಳಿ ತಾಲೂಕಿನಲ್ಲಿ ಪ್ರವಾಹಗಳ ಅನೇಕ ಮಗ್ಗಗಳು ನುಗ್ಗಿದರೆ ಆ ಸಾಮಾನುಗಳು ಕೊಚ್ಚೋಗಿ ಆ ನೇಕಾರ ಜೀವನ ಅಸ್ತವ್ಯಸ್ತಾಗಿದೆ. ಆದರೂ ಕೂಡ ಇವತ್ತು ಈ ಜಿಲ್ಲೆ ಸಂಬಂಧಪಟ್ಟ ಅಧಿಕಾರಿಗಳು ಪತ್ರಿಕೆಯಲ್ಲಿ ಅನೇಕ ಬಾರಿ ನಾವು ಮನವಿ ಮಾಡಿದ್ರೆ ಮೌಖಿಕವಾಗಿ ಹೇಳಿದ್ರು ಕೂಡ ಇವತ್ತು ಅವ್ರು ಕೇಳಿಲ್ಲ. ನಾ ಹೇಳಿದೆ ಸರ್, ಇದು ನೇಕಾರಿಗೆ ಒಂದು ಅನ್ಯಾಯ ಆಗ್ತಿದೆ, ಸರ್ಕಾರದ ಹಣ ಕೇಳ್ತಿದ್ರೆ ಸಹಾಯಧನ ನೀವು ಕೊಟ್ಟು ನಾನು 2,000 ರೂಪಾಯಿ ಪುಟಾಣಿ ಉರಿಯಾಗಿ ಕೊಡ್ತಿದ್ದೆ, ನನಗೆ ನೀವು ಬೇಕಾದರೆ ಅವ್ರನ್ನ ಮಾಡ್ಕೋಬೋದ್ರ ಅಂತ ಉಡಾಪೆ ಉತ್ತರ ಕೊಡ್ತಾರೆ. ಇದು ಕೂಡಲೇ ಅಸಂಘಟಿತ ಕಾರ್ಮಿಕರ ಇಡೀ ರಾಜ್ಯ ತುಂಬಾ ಮಾಡ್ತೀವಿ. ಏನು ಉಡಾಪೆ ಉತ್ತರ ಕೊಟ್ಟಿದ್ರೆ ಅವರು DDO ಅವ್ರಿಗೆ ಬಂದರೂ ಅವ್ರು ಕರೆಸ್ಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಕೂಡಲೇ ಆ ಅಧಿಕಾರದಿಂದ ವಜಾಗೊಳಿಸ್ಬೇಕಂತ ಮನೆ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿಯೂ ಈ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಮತ್ತೆ ಈ ಅಸಂಘಟಿತ ಕಾರ್ಮಿಕರ ಪರವಾಗಿ ನಾನು ವಿನಂತಿಸ್ತೇನೆ. ಈ ಪ್ರತಿಭಟನೆಯಲ್ಲಿ ಅಸಂಘಟಿತ ವಲಯ ಕೈಮಗ್ಗ ನೇಕಾರರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗೋಪಾಲ್ MP ಗಾರಂಪಳ್ಳಿ ಸೇರಿದಂತೆ ಸಂಘಟನೆಯ ಇತರೆ ಅನೇಕ ಜನ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು.
ತಾಲೂಕಾ ಅಧ್ಯಕ್ಷ ವೆಲ್ಫೇರ್ ಪಾರ್ಟಿ ಇವತ್ತು ಜೇವರ್ಗಿ ತಾಲೂಕು ಮತ್ತು ಇಡೀ ಅಫ್ಜಲ್ಪುರ ತಾಲೂಕಾ ಎರಡೂ ತಾಲೂಕದಲ್ಲಿ ಪ್ರವಾಹ ಪೀಡಿತರ ಇನ್ನೂವರೆಗೆ ಪರಿಹಾರ ಸಿಕ್ಕಿಲ್ಲ ಮತ್ತು ಬೆಳೆ ನಾಶ ಆಗಿದ್ದಕ್ಕೂ ಅದನ್ನು ಪರಿಹಾರ ಸಿಕ್ಕಿಲ್ಲ ಮತ್ತು ಕರ್ನಾಟಕ ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ ಮಾಡಿದರು. ಆದರೆ ವೈಮಾನಿಕ ಸಮೀಕ್ಷೆ ಮಾಡಿದ ತದನಂತರ ಅವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಇದೇ ಪ್ರವಾಹ ಆಗಿದ್ದಾಗ ಬೆಂಗಳೂರಿನಲ್ಲಿ ಇಮಿಡಿಯೇಟ್ಲಿ ಅವರು 20,000 ರೂಪಾಯಿ ಚೆಕ್ ವಿತರಿಸಲಾಯಿತು. ಅದೇ ರೀತಿ ನಮ್ಮ ಕಲಬುರಗಿ ಜಿಲ್ಲೆ ಭೀಮಾ ಪ್ರವಾಹ ಪೀಡಿತರಿಗೆ ಇನ್ನೂವರೆಗೆ ಪರಿಹಾರ ಸಿಕ್ಕಿಲ್ಲ. ಅದು ಸರ್ಕಾರ ಈಗಾಗಲೇ ಕೂಡಲೇ ಅವರಿಗೆ ಪರಿಹಾರ ಕೊಡಬೇಕೆಂದು ನಾವು ಮಾಧ್ಯಮದ ಮುಖಾಂತರ ಅವರಿಗೆ ಒತ್ತಾಯಿಸುತ್ತೇವೆ. ಈ ಪ್ರತಿಭಟನೆಯಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಸೈಯದ್ ಅಬ್ದುಲ್ ಬಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಲೀಂ ಅಹಮದ್ ಚಿತ್ತಾಪುರ, ಮೊಬಿನ್ ಅಹಮದ್, ಸಲೀಂ ಸಗರಿ, ಅಜೀಜ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.